ಇನ್ನು ಕುಂಭಮೇಳಕ್ಕೆ ಸುನಾಮಿ ರೀತಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇಶ ವಿದೇಶದಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ದು ಪ್ರಯಾಗ್ರಾಜ್ನಲ್ಲಿ ಭಕ್ತಿ ಭಾವದ ಮಹಾಸಂಗಮ ಮೇಳೈಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇವಭೂಮಿಯ ಈ ಮಹಾ ಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರ ಸಾಗರವೇ ಹರಿದು ಬರ್ತಾ ಇದೆ. ಯೋಗಿ ನಾಡಲ್ಲಿ ಹಿಂದೂಗಳ ಸುನಾಮಿ, ದೇಶ ವಿದೇಶದಿಂದ ಭಕ್ತರ ಆಗಮನ. ಸುನಾಮಿ, ಹಿಂದೂಗಳ ಸುನಾಮಿ, ಎಲ್ಲಿ ನೋಡಿದ್ರೂ ಸಹಸ್ರಾರು ಭಕ್ತರು. ಅದು ಕೂಡ ಇಂದು ಭಾನುವಾರ. ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಮಹಾಕುಂಭಮೇಳ ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಸಾಗರದಂತೆ ಪ್ರಯಾಗ್ರಾಜ್ಗೆ ಜನರು ಆಗಮಿಸಿದ್ರು. ಹಾದಿಯುದ್ದಕ್ಕೂ ಆವರಿಸಿದ ದಟ್ಟವಾದ ಮಂಜಿನಲ್ಲಿ ತರಗುಟ್ಟುವ ಚಳಿಯಲ್ಲಿ ಭಕ್ತರು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾದ್ರು. ಪ್ರತಿದಿನವೂ ಕೂಡ 1.5 ಕೋಟಿಯಷ್ಟು ಜನ ಇಲ್ಲಿ ಪಾವಿತ್ರ ಸ್ನಾನವನ್ನು ಮಾಡ್ತಾ ಇದ್ರೆ, ಇವತ್ತು ಬಹುಶಃ ಒಂದು 2.5-3 ಕೋಟಿಯಷ್ಟು ಜನ ಪಾವಿತ್ರ ಸ್ನಾನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಜನಸಾಗರವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ನೋಡಿ, ಕುಂಭಮೇಳದಲ್ಲಿ ಸ್ಟ್ಯಾಂಡಿಂಗ್ ಬಾಬಾ. 10 ವರ್ಷದಿಂದ ಕೂತಿಲ್ಲ ಈ ನಾಗಸಾಧು. ಈ ರೀತಿ ನಿಂತ್ಕೊಂಡು ನವಿಲುಗರಿ ಹಿಡಿದಿರೋ ಈ ಬಾಬಾರ ಹೆಸರು ಶ್ರೀ ಪಂಚದರ್ಶನಂ ಅಂತ. ಇವರು ಉತ್ತರಾಖಂಡ ರಾಜ್ಯದಿಂದ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಬರೋಬ್ಬರಿ 10 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ನಿಂತ್ಕೊಂಡೇ ಇದ್ದಾರೆ. आप किधर से आए बाबा? श्री पंचदशनाम जूना अखाड़ा। हम उत्तराखंड से पहाड़ों से आए, हिमालय। ये क्या है बाबा? आप क्यों नींद करता, क्यों पूरा इधर से बाबा, क्यों? ये खड़ेश्वरी साधना है, हठ योग इसको कहते हैं। खड़े रहते हैं, खड़े रहने का है। 6 साल से खड़े हैं। ये हठ योग आता है जन कल्याण के लिए। जय। आपका संकल्प क्या है बाबा? आपका उद्देश्य क्या है बाबा? जन कल्याण, कोई उद्देश्य नहीं, हठ योग है। ರಾಮ ಸೇತುವೆ ಕಲ್ಲಿಗೆ ಭಕ್ತರಿಂದ ಪೂಜೆ. ಈ ಸಲದ ಮಹಾಕುಂಭದಲ್ಲಿ ತೇಲುವ ಕಲ್ಲು ಎಲ್ಲರ ಆಕರ್ಷಣೆಯಾಗಿದೆ. ರಾಮೇಶ್ವರದಿಂದ ಸಾಧು ಒಬ್ಬರು ಈ ಪವಿತ್ರ ಕಲ್ಲನ್ನ ತಂದಿದ್ದಾರೆ. ರಾಮ ಸೇತುವೆಯಲ್ಲಿ ರಾಮ ನಡೆದು ಹೋದ ಜಾಗದ ಕಲ್ಲಿದು ಅನ್ನೋ ನಂಬಿಕೆ. ರಾಮನ ಹೆಸರಿನ ಈ ತೇಲುವ ಕಲ್ಲನ್ನು ನೋಡಿ ಭಕ್ತರು ಪುನೀತರಾಗ್ತಿದ್ದಾರೆ. ರಾಮ ಲಂಕೆಗೆ ಹೋಗುವಾಗ ಒಂದು ಸೇತುವೆ ನಿರ್ಮಾಣ ಮಾಡಿದ್ರಲ್ಲ, ಆ ಕಲ್ಲು ನೋಡಿ, ಪವಿತ್ರವಾದಂಥ ಕಲ್ಲು. ಇದರಲ್ಲಿ ಶ್ರೀರಾಮನ ಬರಹವನ್ನು ಬರೆದಿದ್ದಾರೆ. ರಾಮೇಶ್ವರದಿಂದ ತಂದಿರುವಂಥ ಕಲ್ಲಿದು. ಪ್ರಯಾಗ್ರಾಜ್ನಲ್ಲಿ ಹಿಂದೂಗಳ ಮಹಾಸಾಗರ ಮೇಳೈಸಿದೆ. ಮಹಾಕುಂಭ ಮೇಳದಲ್ಲಿ ಭಕ್ತ ಭಾವದ ಮಹಾ ಸಂಗಮವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಇನ್ನು ಕುಂಭಮೇಳಕ್ಕೆ ಸುನಾಮಿ ರೀತಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇಶ ವಿದೇಶದಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ದು ಪ್ರಯಾಗ್ರಾಜ್ನಲ್ಲಿ ಭಕ್ತಿ ಭಾವದ ಮಹಾಸಂಗಮ ಮೇಳೈಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇವಭೂಮಿಯ ಈ ಮಹಾ ಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರ ಸಾಗರವೇ ಹರಿದು ಬರ್ತಾ ಇದೆ. ಯೋಗಿ ನಾಡಲ್ಲಿ ಹಿಂದೂಗಳ ಸುನಾಮಿ, ದೇಶ ವಿದೇಶದಿಂದ ಭಕ್ತರ ಆಗಮನ. ಸುನಾಮಿ, ಹಿಂದೂಗಳ ಸುನಾಮಿ, ಎಲ್ಲಿ ನೋಡಿದ್ರೂ ಸಹಸ್ರಾರು ಭಕ್ತರು. ಅದು ಕೂಡ ಇಂದು ಭಾನುವಾರ. ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಮಹಾಕುಂಭಮೇಳ ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಸಾಗರದಂತೆ ಪ್ರಯಾಗ್ರಾಜ್ಗೆ ಜನರು ಆಗಮಿಸಿದ್ರು. ಹಾದಿಯುದ್ದಕ್ಕೂ ಆವರಿಸಿದ ದಟ್ಟವಾದ ಮಂಜಿನಲ್ಲಿ ತರಗುಟ್ಟುವ ಚಳಿಯಲ್ಲಿ ಭಕ್ತರು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾದ್ರು. ಪ್ರತಿದಿನವೂ ಕೂಡ 1.5 ಕೋಟಿಯಷ್ಟು ಜನ ಇಲ್ಲಿ ಪಾವಿತ್ರ ಸ್ನಾನವನ್ನು ಮಾಡ್ತಾ ಇದ್ರೆ, ಇವತ್ತು ಬಹುಶಃ ಒಂದು 2.5-3 ಕೋಟಿಯಷ್ಟು ಜನ ಪಾವಿತ್ರ ಸ್ನಾನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಜನಸಾಗರವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ನೋಡಿ,
ಕುಂಭಮೇಳದಲ್ಲಿ ಸ್ಟ್ಯಾಂಡಿಂಗ್ ಬಾಬಾ 10 ವರ್ಷದಿಂದ ಕೂತಿಲ್ಲ ಈ ನಾಗಸಾಧು. ಈ ರೀತಿ ನಿಂತ್ಕೊಂಡು ನವಿಲುಗರಿ ಹಿಡಿದಿರೋ ಈ ಬಾಬಾರ ಹೆಸರು ಶ್ರೀ ಪಂಚದರ್ಶನಂ ಅಂತ. ಇವರು ಉತ್ತರಾಖಂಡ ರಾಜ್ಯದಿಂದ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಬರೋಬ್ಬರಿ 10 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ನಿಂತ್ಕೊಂಡೇ ಇದ್ದಾರೆ. बाबा आप किधर से आए बाबा? श्री पंचदशनाम जूना अखाड़ा। हम उत्तराखंड से पहाड़ों से आए, हिमालय। बाबा ये क्या है बाबा? आप क्यों नींद करता, क्यों पूरा इधर से बाबा, क्यों? ये खड़ेश्वरी साधना है, हठ योग इसको कहते हैं। खड़े रहते हैं, खड़े रहने का है। 6 साल से खड़े हैं। ये हठ योग आता है जन कल्याण के लिए। जय। आपका संकल्प क्या है बाबा? आपका उद्देश्य क्या है बाबा? जन कल्याण, कोई उद्देश्य नहीं, हठ योग है। ರಾಮ ಸೇತುವೆ ಕಲ್ಲಿಗೆ ಭಕ್ತರಿಂದ ಪೂಜೆ. ಈ ಸಲದ ಮಹಾಕುಂಭದಲ್ಲಿ ತೇಲುವ ಕಲ್ಲು ಎಲ್ಲರ ಆಕರ್ಷಣೆಯಾಗಿದೆ. ರಾಮೇಶ್ವರದಿಂದ ಸಾಧು ಒಬ್ಬರು ಈ ಪವಿತ್ರ ಕಲ್ಲನ್ನ ತಂದಿದ್ದಾರೆ. ರಾಮ ಸೇತುವೆಯಲ್ಲಿ ರಾಮ ನಡೆದು ಹೋದ ಜಾಗದ ಕಲ್ಲಿದು ಅನ್ನೋ ನಂಬಿಕೆ. ರಾಮನ ಹೆಸರಿನ ಈ ತೇಲುವ ಕಲ್ಲನ್ನು ನೋಡಿ ಭಕ್ತರು ಪುನೀತರಾಗ್ತಿದ್ದಾರೆ. ರಾಮ ಲಂಕೆಗೆ ಹೋಗುವಾಗ ಒಂದು ಸೇತುವೆ ನಿರ್ಮಾಣ ಮಾಡಿದ್ರಲ್ಲ, ಆ ಕಲ್ಲು ನೋಡಿ, ಪವಿತ್ರವಾದಂಥ ಕಲ್ಲು. ಇದರಲ್ಲಿ ಶ್ರೀರಾಮನ ಬರಹವನ್ನು ಬರೆದಿದ್ದಾರೆ. ರಾಮೇಶ್ವರದಿಂದ ತಂದಿರುವಂಥ ಕಲ್ಲಿದು. ಪ್ರಯಾಗ್ರಾಜ್ನಲ್ಲಿ ಹಿಂದೂಗಳ ಮಹಾಸಾಗರ ಮೇಳೈಸಿದೆ. ಮಹಾಕುಂಭ ಮೇಳದಲ್ಲಿ ಭಕ್ತ ಭಾವದ ಮಹಾ ಸಂಗಮವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಇನ್ನು ಕುಂಭಮೇಳಕ್ಕೆ ಸುನಾಮಿ ರೀತಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇಶ ವಿದೇಶದಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ದು ಪ್ರಯಾಗ್ರಾಜ್ನಲ್ಲಿ ಭಕ್ತಿ ಭಾವದ ಮಹಾಸಂಗಮ ಮೇಳೈಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇವಭೂಮಿಯ ಈ ಮಹಾ ಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರ ಸಾಗರವೇ ಹರಿದು ಬರ್ತಾ ಇದೆ. ಯೋಗಿ ನಾಡಲ್ಲಿ ಹಿಂದೂಗಳ ಸುನಾಮಿ. ದೇಶ ವಿದೇಶದಿಂದ ಭಕ್ತರ ಆಗಮನ. ಸುನಾಮಿ, ಹಿಂದೂಗಳ ಸುನಾಮಿ. ಎಲ್ಲಿ ನೋಡಿದ್ರೂ ಸಹಸ್ರಾರು ಭಕ್ತರು. ಅದು ಕೂಡ ಇಂದು ಭಾನುವಾರ. ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಮಹಾಕುಂಭಮೇಳ ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಸಾಗರದಂತೆ ಪ್ರಯಾಗ್ರಾಜ್ಗೆ ಜನರು ಆಗಮಿಸಿದ್ರು. ಹಾದಿಯುದ್ದಕ್ಕೂ ಆವರಿಸಿದ ದಟ್ಟವಾದ ಮಂಜಿನಲ್ಲಿ ತರಗುಟ್ಟುವ ಚಳಿಯಲ್ಲಿ ಭಕ್ತರು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾದ್ರು. ಪ್ರತಿದಿನವೂ ಕೂಡ 1.5 ಕೋಟಿಯಷ್ಟು ಜನ ಇಲ್ಲಿ ಪಾವಿತ್ರ ಸ್ನಾನವನ್ನು ಮಾಡ್ತಾ ಇದ್ರೆ, ಇವತ್ತು ಬಹುಶಃ ಒಂದು 2.5-3 ಕೋಟಿಯಷ್ಟು ಜನ ಪಾವಿತ್ರ ಸ್ನಾನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಜನಸಾಗರವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ನೋಡಿ, ಕುಂಭಮೇಳದಲ್ಲಿ ಸ್ಟ್ಯಾಂಡಿಂಗ್ ಬಾಬಾ. 10 ವರ್ಷದಿಂದ ಕೂತಿಲ್ಲ ಈ ನಾಗಸಾಧು. ಈ ರೀತಿ ನಿಂತ್ಕೊಂಡು ನವಿಲುಗರಿ ಹಿಡಿದಿರೋ ಈ ಬಾಬಾರ ಹೆಸರು ಶ್ರೀ ಪಂಚದರ್ಶನಂ ಅಂತ. ಇವರು ಉತ್ತರಾಖಂಡ ರಾಜ್ಯದಿಂದ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಬರೋಬ್ಬರಿ 10 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ನಿಂತ್ಕೊಂಡೇ ಇದ್ದಾರೆ. बाबा आप किधर से आए बाबा? श्री पंचदशनाम जूना अखाड़ा। हम उत्तराखंड से पहाड़ों से आए, हिमालय। बाबा ये क्या है बाबा? आप क्यों नींद करता, क्यों पूरा इधर से बाबा, क्यों? ये खड़ेश्वरी साधना है, हठ योग इसको कहते हैं। खड़े रहते हैं, खड़े रहने का है। 6 साल से खड़े हैं। ये हठ योग आता है जन कल्याण के लिए। जय। आपका संकल्प क्या है बाबा? आपका उद्देश्य क्या है बाबा? जन कल्याण, कोई उद्देश्य नहीं, हठ योग है। ರಾಮ ಸೇತುವೆ ಕಲ್ಲಿಗೆ ಭಕ್ತರಿಂದ ಪೂಜೆ. ಈ ಸಲದ ಮಹಾಕುಂಭದಲ್ಲಿ ತೇಲುವ ಕಲ್ಲು ಎಲ್ಲರ ಆಕರ್ಷಣೆಯಾಗಿದೆ. ರಾಮೇಶ್ವರದಿಂದ ಸಾಧು ಒಬ್ಬರು ಈ ಪವಿತ್ರ ಕಲ್ಲನ್ನ ತಂದಿದ್ದಾರೆ. ರಾಮ ಸೇತುವೆಯಲ್ಲಿ ರಾಮ ನಡೆದು ಹೋದ ಜಾಗದ ಕಲ್ಲಿದು ಅನ್ನೋ ನಂಬಿಕೆ. ರಾಮನ ಹೆಸರಿನ ಈ ತೇಲುವ ಕಲ್ಲನ್ನು ನೋಡಿ ಭಕ್ತರು ಪುನೀತರಾಗ್ತಿದ್ದಾರೆ. ರಾಮ ಲಂಕೆಗೆ ಹೋಗುವಾಗ
ಒಂದು ಸೇತುವೆ ನಿರ್ಮಾಣ ಮಾಡಿದ್ರಲ್ಲ ಆ ಕಲ್ಲು ನೋಡಿ, ಪವಿತ್ರವಾದಂಥ ಕಲ್ಲು. ಇದರಲ್ಲಿ ಶ್ರೀರಾಮನ ಬರಹವನ್ನು ಬರೆದಿದ್ದಾರೆ. ರಾಮೇಶ್ವರದಿಂದ ತಂದಿರುವಂಥ ಕಲ್ಲಿದು. ಪ್ರಯಾಗ್ರಾಜ್ನಲ್ಲಿ ಹಿಂದೂಗಳ ಮಹಾಸಾಗರ ಮೇಳೈಸಿದೆ. ಮಹಾಕುಂಭ ಮೇಳದಲ್ಲಿ ಭಕ್ತ ಭಾವದ ಮಹಾ ಸಂಗಮವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.